ಬಿಗ್ ಬಾಸ್ ಸೀಸನ್ 12ಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ಬಾರಿಯ ಸೀಸನ್ 12ರಲ್ಲಿ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರ ನಿರೂಪಣೆ ಇರುತ್ತಾ ಇಲ್ವಾ ಅನ್ನುವಂತಹ ಗೊಂದಲ ಕುತೂಹಲ ಇದ್ದೇ ಇತ್ತು. ಇವತ್ತು ಅದಕ್ಕೆ ಸ್ವತಃ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ತೆರೆ ಎಳೆದಿದ್ದಾರೆ. ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಸೀಸನ್ 12ಕ್ಕೆ ಕಿಚ್ಚ ಸುದೀಪ್ ನಿರೂಪಣೆ. ಕಂಡೀಷನ್ ಅಲ್ಲ, ಸಜೆಷನ್. ಕಿಚ್ಚ ಒಪ್ಪಲು ಇದೇ ಕಾರಣ. ಬಿಗ್ ಬಾಸ್ಗೆ ಬಂದ ಸುದೀಪ್ ಎಲ್ಲೆಲ್ಲೂ ಗಾನ ಬಜಾನ. ಬಿಗ್ ಬಾಸ್ ಅಂದ್ರೆ ಸುದೀಪ್ ಎನ್ನುವಷ್ಟು ನೋಡುಗರಲ್ಲಿ ಬೆರೆತು ಹೋಗಿದ್ರು. ಕನ್ನಡದ ಬಿಗ್ ಬಾಸ್ನ 11 ಸೀಸನ್ ಸುದೀಪ್ ಒಬ್ಬರೇ ನಡೆಸಿಕೊಂಡು ದಾಖಲೆ ಬರೆದಿದ್ರು. ಹಾಗಾಗಿ ಸುದೀಪ್ ಇಲ್ಲದೆ ಬಿಗ್ ಬಾಸ್ ಅನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಇಂತಹ ಹೊತ್ತಿನಲ್ಲೇ ಬಿಗ್ ಬಾಸ್ ಸೀಸನ್ 11ರ ಪ್ರಸಾರವಾಗ್ತಾ ಇರುವಾಗಲೇ ಮುಂದಿನ ಸೀಸನ್ನಲ್ಲಿ ನಾನು ಇರಲಾರೆ ಅಂಥೇಳಿ ಪೋಸ್ಟ್ ಮಾಡಿ ಸುದೀಪ್ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ರು. ಬಿಗ್ ಬಾಸ್ ತೊರೆಯೋದಕ್ಕೆ ತಮ್ಮದೇ ಆದ ಕಾರಣವನ್ನು ಕೂಡ ಅವರು ಕೊಟ್ಟಿದ್ರು. ಆದ್ರೀಗ ಸುದೀಪ್ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಾಗಿ ಘೋಷಿಸಿದ್ದಾರೆ. ಕೆಲವು ಮನಸ್ತಾಪಗಳಿಂದಾಗಿ ಸುದೀಪ್ ಬಿಗ್ ಬಾಸ್ ಅನ್ನ ಬಿಡ್ತಿದ್ದಾರೆ ಅಂತೆಲ್ಲ ರೂಮರ್ಸ್ ಹಬ್ಬಿತ್ತು. ಮತ್ತೆ ಅವರು ಶೋ ನಡೆಸಿಕೊಡಲಾರರು ಅಂತಲೂ ಕೂಡ ಹೇಳಲಾಗ್ತಿತ್ತು. ಈ ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿದೆ ಕನ್ನಡದ ಕಲರ್ಸ್ ವಾಹಿನಿ. ಈ ಸೀಸನ್ ಅಷ್ಟೇ ಅಲ್ಲ, ಇನ್ನು 4 ಸೀಸನ್ಗಳನ್ನ ಸುದೀಪ್ ಅವರೇ ನಡೆಸಿಕೊಡ್ತಾರೆ ಅಂತ ಕೂಡ ಅಧಿಕೃತವಾಗಿ ತಿಳಿಸಿದೆ. ಸುದೀಪ್ ಅವರು ಯಾವುದೇ ಕಂಡೀಷನ್ಸ್ ಅನ್ನ ಹಾಕಿಲ್ಲ, ಬದಲಾಗಿ ಸಜೆಷನ್ ಅನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಶೋನಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ ಅಂತ ಹೇಳಿ ವಾಹಿನಿ ತಿಳಿಸಿದೆ. ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ. ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ, ಎಲ್ಲಿಂದ ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲಮ್ಮ, ನನ್ನ ವೈಯಕ್ತಿಕ. ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು, ಆ ವೇದಿಕೆ, ಆ ವ್ಯಕ್ತಿ, ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ, ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ, ಕರೆಕ್ಟ್. ಹಾಗೆ ನನಗೆಲ್ಲೋ ಒಂದು ಕಡೆ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲಮ್ಮ. ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ. ಬಿಗ್ ಬಾಸ್ ಶೋನ ನಿರ್ದೇಶಕರಿಗೆ ಹಲವು ಸೂಚನೆಗಳನ್ನು ಸುದೀಪ್ ಕೊಟ್ಟಿದ್ದಾರಂತೆ. ಅವರು ಕೂಡ ಸುದೀಪ್ ಮತ್ತಿಗೆ ಒಪ್ಪಿಕೊಂಡಿದ್ದಾರೆ. ಹಾಗಾಗಿಯೇ ಸುದೀಪ್ ಮತ್ತೆ ಬಿಗ್ ಬಾಸ್ ವೇದಿಕೆಗೆ ಬರ್ತಿದ್ದಾರೆ. ಶೋ ಯಾವಾಗಿನಿಂದ ಶುರುವಾಗುತ್ತೆ, ಕಂಟೆಸ್ಟೆಂಟ್ಗಳ ಆಯ್ಕೆ ನಡೀತಿದೆಯಾ ಸೇರಿದಂತೆ 10 ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ವಾಹಿನಿ ತಿಳಿಸುತ್ತಂತೆ. ಸದ್ಯ ಸುದೀಪ್ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿದ್ದು ಅಭಿಮಾನಿಗಳಿಗೆ ಸಹಜವಾಗಿಯೇ ಸಂಭ್ರಮ ತಂದಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.